ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಿರೋ ಅಂಥದ್ದು ದಿಢೀರ್ ದೋಸೆ ಅಥವಾ ಇನ್ಸ್ಟೆಂಟ್ ದೋಸೆ. ಅಂದರೆ ಹಿಂದಿನ ದಿವಸ ಬೆಳಗ್ಗೆನೆ ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯ, ಅವಲಕ್ಕಿ ಎಲ್ಲ ನೆನೆ ಹಾಕಬೇಕು ಅಂತಿಲ್ಲ, ಅಥವಾ ರುಬ್ಬಿಟ್ಟು ರಾತ್ರಿ ಎಲ್ಲ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು ಅಂತಲೂ ಇಲ್ಲ. ಬೆಳಗಾಗಿ ಎದ್ದು ಕೆಲವೊಂದ್ಸರಿ ರಾತ್ರಿ ಏನು ಪ್ಲಾನ್ ಮಾಡಿರಲ್ಲ, ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂಥ ಟೈಮಲ್ಲಿ ದಿಢೀರಾಗಿ ಅಕ್ಕಿ, ಉದ್ದಿನ ಬೇಳೆ ಇದನ್ನೆಲ್ಲ ನೆನೆಸಿ ರುಬ್ಬಿ ಈ ರೀತಿ ದೋಸೆ ಮಾಡೋ ಅಂಥದ್ದು. ಕೆಲವೊಂದ್ಸರಿ ದೋಸೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅದು ನೆನೆಸಿಟ್ಟು ರುಬ್ಬಿ ಫರ್ಮೆಂಟೇಷನ್ ಮಾಡಿ ಅದೆಲ್ಲ ಮಾಡಿ ತಿನ್ನೋಕೆ ತುಂಬಾ ಲೇಟ್ ಆಗುತ್ತೆ. ಅಂಥ ಟೈಮಲ್ಲಿ ಕೂಡ ಈ ರೀತಿ ದಿಢೀರಾಗಿ ಮಾಡ್ಕೊಳ್ಬಹುದು. ಕೆಲವೊಮ್ಮೆ ತಿಂಡಿ ಪ್ಲಾನ್ ಮಾಡಿಲ್ಲ ಅಂದಾಗ್ಲೂ ಮಾಡ್ಕೋಬಹುದು, ಅಥವಾ ದೋಸೆ ತಿನ್ಬೇಕು ಅಂತ ಆಸೆ ಆದಾಗ್ಲೂ ಕೂಡ ನೀವು ಮಾಡ್ಕೋಬಹುದು. ಬೆಳಗ್ಗೆಗಾದ್ರೂ ಮಾಡ್ಕೋಬಹುದು, ಸಂಜೆ ಟೈಮ್ಗಾದ್ರೂ ಮಾಡ್ಕೊಳ್ಬಹುದು. ಒಂದ್ಸರಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಈ ದೋಸೆ ಮಾಡೋದು ಹೇಗೆ, ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಅಕ್ಕಿ ನೆನೆ ಹಾಕ್ಕೊಳ್ಳಿಕ್ಕೆ ಇಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಅಕ್ಕಿ ಇದ್ದರೆ ಆ ಅಕ್ಕಿ ಉಪಯೋಗಿಸ್ಬೋದು, ಅಥವಾ ದೋಸೆ ಅಕ್ಕಿ ಆದರೂ ಸರಿನೇ, ಯಾವುದಾದ್ರೂ ಉಪಯೋಗಿಸ್ಬಹುದು. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಅರ್ಧ ಲೋಟ ಆದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ. 1/4 ಲೋಟದಷ್ಟು ಗಟ್ಟಿ ಅವಲಕ್ಕಿ, 2 ಸ್ಪೂನ್ ಮೆಂತ್ಯ. ಇದಿಷ್ಟನ್ನು ಈಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯ ಎಲ್ಲನೂ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ಇದು ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ನೆನ್ಕೊಳ್ಳಿಕ್ಕೆ ಬಿಡೋಣ. 1.5 ಗಂಟೆ ಹೊತ್ತು ನೆನೆ ಹಾಕಿದ್ಮೇಲೆ ಈಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೆನ್ಕೊಂಡಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ರುಬ್ಲಿಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇಲ್ಲಿ 3/4 ಲೋಟ ಅಷ್ಟು ಹುಳಿ ಮೊಸರನ್ನ ತಗೊಂಡಿದ್ದೀನಿ. ಅಂದರೆ 2 ಲೋಟ ಅಕ್ಕಿಗೆ 3/4 ಲೋಟ ಅಷ್ಟು ಹುಳಿ ಮೊಸರನ್ನ ತಗೊಂಡಿದ್ದೀನಿ. ಅಕಸ್ಮಾತ್ ಹುಳಿ ಮೊಸರು ಇಲ್ಲ ಅಂದರೆ ನೀವು ಸಿಹಿ ಮೊಸರನ್ನು ಕೂಡ ಬಳಸ್ಕೋಬಹುದು. ಅಂದರೆ ಹುಳಿ ಮೊಸರು ಬಳಸೋದ್ರಿಂದ, ನಾವೀಗ ಹುದುಗ್ ಬರೆಸ್ದಿರ ದೋಸೆ ಮಾಡೋದ್ರಿಂದ ಹುಳಿ ಮೊಸರು ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ನೀವು ಸಿಹಿ ಮೊಸರನ್ನು ಕೂಡ ಬಳಸ್ಕೋಬಹುದು. ಈಗ ಒಂದ್ಸರಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಮೊದಲು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಅಂದರೆ 1-2 ಸರಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಅದಾದಮೇಲೆ ಈ ರೀತಿ ಮೊಸರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ. ಅಂದರೆ ಇನ್ನೂ 2 ಸರಿ ನಾನು ರುಬ್ಬೋಷ್ಟು ಅಕ್ಕಿ ಇದೆ. ಆ ಅಕ್ಕಿಗೆ ಈ ಉಳಿದಿರೋಂಥ ಮೊಸರನ್ನು ಬಳಸ್ಕೊತೀನಿ. ಟೋಟಲಾಗಿ ನಾನು ಅವಾಗಲೇ ಹೇಳ್ದಂಗೆ 2 ಲೋಟ ಅಕ್ಕಿಗೆ 3/4 ಲೋಟ ಅಷ್ಟು ಮೊಸರನ್ನು ಪೂರ್ತಿಯಾಗಿ ಬಳಸ್ತೀನಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಅಂಥ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಕು. ಇದೇ ರೀತಿ ಉಳಿದಿದ್ದೆಲ್ಲವನ್ನು ರುಬ್ಕೊಳ್ತೀನಿ. ರುಬ್ಕೊಳ್ಳೋವಾಗ ಮೊದಲಿಗೆ ನೀರು ಹಾಕ್ಕೊಂಡೆ ರುಬ್ಕೊಳ್ಳಿ, ಆಮೇಲೆ ಮೊಸರು ಹಾಕ್ಕೊಳ್ಳಿ. ಮೊದಲೇ ಮೊಸರು ಹಾಕ್ಕೊಂಡ್ರೆ ಆ ಮೊಸರಲ್ಲಿರೋ ಜಿಡ್ಡಿನಿಂದಾಗಿ ಅಕ್ಕಿ ಬೇಗ ನುಣ್ಣಗಾಗೋಲ್ಲ. ಈಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಪೂರ್ತಿಯಾಗಿ ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಇದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಈನೋ, ಸೋಡಾ ಏನೂ ಅವಶ್ಯಕತೆ ಇಲ್ಲ. ಹಾಗೇನೆ ಚೆನ್ನಾಗಿ ಬರುತ್ತೆ ದೋಸೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ. ಹಿಟ್ಟು ರುಬ್ಬಿದ್ದಾದ್ಮೇಲೆ ಅರ್ಧ ಗಂಟೆ ನೆನೆಲಿಕ್ಕೆ ಅಂತ ಬಿಟ್ಟಿದ್ವಲ್ಲ, ಈಗ ನೋಡಿ ತೋರಿಸ್ತಿದ್ದೀನಿ. ಕರೆಕ್ಟ್ ಹದದಲ್ಲಿದೆ, ಮತ್ತು ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ದೋಸೆ ಹೆಂಚು ಕೂಡ ಕಾದಿದೆ. ದೋಸೆ ಹಾಕ್ಕೊಳ್ಳೋಣ. ದೋಸೆ ಹೆಂಚು ಚೆನ್ನಾಗಿ ಕಾದಿದೆ. ಈಗ ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು, ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕೆ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಮನೆ ಅಂದರೆ ತೂತು ಥರ ಬಂದಿದೆ. ನಾನಿಲ್ಲಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬಹುದು. ಈಗ ಈ ದೋಸೆನ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಆರಾಮಾಗಿ ಬರ್ತಿದೆ. ಹೆಂಚಿಗೆ ಸ್ವಲ್ಪ ಕೂಡ ಅಂಟ್ಕೊಂಡಿದೆ. ಈಗ ಆ ಕಡೆ ಕೂಡ ಬೇಯಿಸ್ಕೊಳ್ತೀನಿ. ಈಗ 2 ಬದಿನೂ ಬೇಯಿಸ್ಕೊಂಡಿದ್ದಾಗಿದೆ. ಈಗ ನೋಡಿ, ದೋಸೆ ರೆಡಿಯಾಗಿದೆ.
ಈಗ ನೋಡಿ ದೋಸೆಯನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವೀಗ ದೋಸೆನ ನೋಡಬಹುದು ಎಷ್ಟು ತೆಳ್ಳಗಿದೆ ಅಂತ ಹೇಳಿ. ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.